ಆತ್ಮೀಯ ವಿದ್ಯಾರ್ಥಿಗಳೇ, ಸಿದ್ದರಾಮ್ ಎಕ್ಸೆಪ್ಸ್ ಚಾನಲ್ಗೆ ಸ್ವಾಗತ. ಇದು ನಾನು ಮಾಡ್ತಾ ಇರೋದು 9ನೇ ಸರಣಿಯ ವಿಡಿಯೋ ಆಗಿದೆ. NMMS ಕ್ಲಾಸ್ನ ಟಿಪ್ಸ್ ಹಾಗೂ ಟ್ರಿಕ್ಸ್ ಮೂಲಕ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ಬನ್ನಿ ಆರಂಭಿಸೋಣ. ಈಗಾಗಲೇ 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಚಿತ್ರಗಳ ಸಾಮರ್ಥ್ಯದಲ್ಲಿ 4 ವಿಡಿಯೋಗಳು ಅಪ್ಲೋಡ್ ಆಗಿದೆ. ಇದು 5ನೇ ವಿಡಿಯೋ. ಈಗ ಇವುಗಳು 2 ಗುಂಪುಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, 1 ಮತ್ತು 2ನೇ ಚಿತ್ರದಲ್ಲಿ ಇವುಗಳಿಗೆ ಸಾಮರ್ಥ್ಯ ಇರುತ್ತದೆ. ಹಾಗೆ 3ನೇ ಚಿತ್ರ ಕೊಟ್ಟಿರ್ತಾರೆ, ಆದರೆ 4ನೇ ಚಿತ್ರಕ್ಕೆ ಅಥವಾ 4 ಆಯ್ಕೆಗಳಿಗೆ ಸಂಬಂಧವಿರುವಂತಹ ನೀವು ಸಂಬಂಧವಿರುವ ಚಿತ್ರವನ್ನು ಅಥವಾ ಆಯ್ಕೆಯನ್ನು ನೀವು ಇದು ಮಾಡಬೇಕಾಗುತ್ತದೆ. ಆಯ್ಕೆಯಲ್ಲಿ ಒಂದನ್ನು ರೈಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, 1 ಹಾಗೂ 2ನೆಯ ಚಿತ್ರದಲ್ಲಿ ನೋಡಿ ವ್ಯತ್ಯಾಸವಿದೆ, ಸ್ವಲ್ಪ ವ್ಯತ್ಯಾಸ ನೋಡಿ. ಇಲ್ಲಿ ಬಣ್ಣಗಳಿಗೆ ತುಂಬಿದ್ದಾರೆ. 1ನೇ ಚಿತ್ರದಲ್ಲಿ ಬಣ್ಣ ತುಂಬಿದ್ದಾರೆ, 2ನೇ ಚಿತ್ರದಲ್ಲಿ ತುಂಬಿಲ್ಲ. ಹಾಗೆ ಇಲ್ಲಿ ನೋಡಿ, ಇವುಗಳಿಗೆ ಈ 1ನೇ ಚಿತ್ರದಲ್ಲಿ ತುಂಬಿಲ್ಲ, 2ನೇ ಚಿತ್ರದಲ್ಲಿ ತುಂಬಿದ್ದಾರೆ. ಹಾಗೆ ಇವುಗಳನ್ನು ನೋಡಿ, ಎಲ್ಲ ಡಿಫ್ರೆಂಟ್. ಎಷ್ಟು? 3 ಡಿಫ್ರೆನ್ಸ್ಗಳಿವೆ. ಒಂದು ಚಿತ್ರಗಳ ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು 3ನೇ ಚಿತ್ರಗಳು ಕೊಟ್ಟಿದ್ದಾರೆ, ಆದರೆ 4ನೇ ಆಯ್ಕೆ ಇದಕ್ಕೆ ಸಂಬಂಧವಿರುವ ಆಯ್ಕೆ ಯಾವುದು ಅಂತ ಕೇಳಿದರೆ, ನೀವು ಸ್ಪಷ್ಟವಾಗಿ ಮೊದಲಿಗೆ ತುಂಬಿದ, ಇಲ್ಲಿ ಬಣ್ಣ ತುಂಬಿದ್ದಾರೆ, ಇಲ್ಲಿ ತುಂಬದೇ ಇರುವ ಚಿತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾವ್ಯಾವ ಆಗ್ತವೆ ಅಂದರೆ A ಮತ್ತು B ಆಗ್ತದೆ. ಇಲ್ಲಿ ಆಯ್ಕೆ ಆಗದೇ ಇರುವುದು ಯಾವುದಂದರೆ C ಮತ್ತು D ಆಗಲ್ಲ. ಇದು ಆಯಿತು, ಮೊದಲನೇದಾಯಿತು. ಇಲ್ಲಿ ನೋಡಿ, ಇಲ್ಲಿ ಬಣ್ಣ ತುಂಬಿಲ್ಲ, ಇಲ್ಲಿ ಬಣ್ಣ ತುಂಬಿರಬೇಕು. ಹಾಗಾದರೆ ಬಣ್ಣ ತುಂಬಿರುವ ಆಯ್ಕೆ ಯಾವುದು? A. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ A ಆಗ್ತದೆ. ಆಪ್ಷನ್ A ಆಗ್ತದೆ. ಸ್ಪಷ್ಟವಾಗಿ ಅತಿ ಸರಳವಾಗಿ ಕಂಡು ಹಿಡಿಬೋದು ಅಂತ ಹೇಳ್ಬೋದು. ನಿಮಗೆ ಅತಿ ಸರಳವಾಗಿ ಉತ್ತರಗಳನ್ನು ನೀವು ಕಂಡು ಹಿಡಿಬೋದು. ಇನ್ನು ನಂತರದ ಪ್ರಶ್ನೆ, ಇಲ್ಲಿ ಮೇಲ್ಮುಖವಾಗಿ ಒಂದು ಬಾಣವಿದೆ, ಇಲ್ಲಿ ಅಡ್ಡವಾಗಿದೆ. ಇಲ್ಲಿ ಮೇಲ್ಮುಖವಾಗಿದೆ ಎಂದರೆ ಇಲ್ಲಿ ಏನಾಗಬೇಕು? ಮೇಲ್ಮುಖವಾಗಿಯೇ ಇರಬೇಕು. ಮೇಲ್ಮುಖವಾಗಿ ಇದ್ದರೆ ಇಲ್ಲಿ ಅಡ್ಡವಾಗಿರಬೇಕು. ಅಡ್ಡವಾಗಿರುವ ಯಾವುದಾದ್ರೂ ಆಯ್ಕೆಗಳನ್ನು ನೋಡೋಣ. ಇದೇ ರೀತಿ ಅಡ್ಡವಾಗಿರುವ ಒಂದು, ಮತ್ತು ಇಲ್ಲಿ A ಮತ್ತು C ಅಥವಾ B ಮತ್ತು D ಆಗುವುದಿಲ್ಲ ಅಂತ ನೀವು ಆಪ್ಷನ್ಸನ್ನು ಬಿಟ್ಟುಬಾರ್ದು. A ಅಥವಾ C ಯಲ್ಲಿ ಇಲ್ಲಿ ಇದು ವೃತ್ತ ಮಗ್ಲಿಕ್ಕಿದೆ, ಇಲ್ಲಿ ಮಗ್ಲಿಕ್ಕಿದೆ. ಇಲ್ಲಿ ಯಾವುದಿದೆ? ಆಪ್ಷನ್ A ಸರಿಯಾದ ಉತ್ತರ ಆಗ್ತದೆ. ಗಮನಿಸಿದರೆ ಆಪ್ಷನ್ A ಸರಿಯಾದ ಉತ್ತರ. ಆಪ್ಷನ್ A ಸರಿಯಾದ ಉತ್ತರ ಆಪ್ಷನ್ A ಆಗ್ತದೆ. ನಂತರದಲ್ಲಿ ನೋಡೋಣ. ಇವುಗಳನ್ನು ನೋಡಿ, ಇಲ್ಲಿ ಅಡ್ಡವಾಗಿ ತುಂಬಿರುವುದು ಉದ್ದವಾಗಿ ಬಂದಿದೆ. ಇಲ್ಲಿ ಅಡ್ಡವಾಗಿರುವ ತುಂಬಿರುವುದನ್ನು ಉದ್ದವಾಗಿ ಬಂದಿದೆ. ಇಲ್ಲಿ ಅಡ್ಡವಾಗಿರುವುದು ಬಂದರೆ ಇಲ್ಲಿ ಉದ್ದವಾಗಿರುವ ಆಯ್ಕೆ ಯಾವುದಂದರೆ ಆಪ್ಷನ್ D. ಅತಿ ಸರಳ ಪ್ರಶ್ನೆ ಅದು. ಇಲ್ಲಿ ಅಡ್ಡವಾಗಿರುವುದು ಲಂಬವಾಗಿದೆ ಅಷ್ಟೇ. ಆಯ್ಕೆಗಳು ಕ್ರಾಸ್ ಆಗಿದೆ. ಇಲ್ಲಿ ಏರಾಪಿರಿ ಅಂದರೆ ಫಸ್ಟಿಗೆ ಕರಿ ತುಂಬಬೇಕು, ಇಲ್ಲಿ ಇದು ತುಂಬಿರೆ ವೈಟ್ ತುಂಬಿದ್ದಾರೆ. ಇಲ್ಲಿ ಕ್ರಾಸ್ ಇದೆ, ಇದು ಆಯ್ಕೆ ಆಗಲ್ಲ, ಇದು ಆಗಲ್ಲ. 3 ಆಯ್ಕೆಗಳು ಆಗುವುದಿಲ್ಲ. ಅದರ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ D. ಅಂತರದಲ್ಲಿ ಇವುಗಳನ್ನು ಗಮನಿಸಿದರೆ ಇಲ್ಲಿ ಒಂದನ್ನು ಹೆಚ್ಚಿಗೆ ಮಾಡಲಾಗಿದೆ ಅಷ್ಟೇ. ಯಾವುದೇ 2 ಕರಿ ಇದುಗಳನ್ನು ಹೆಚ್ಚು ಮಾಡಲಾಗಿದೆ. ಇಲ್ಲಿ ಹೆಚ್ಚಾಗಿದೆ, ಇವುಗಳು ಹೆಚ್ಚಾಗಿವೆ. 1 ಪಟ್ಟು ಹೆಚ್ಚಾಗಿದೆ. 1 ಪಟ್ಟು ಹೆಚ್ಚಾಗಿರೋದ್ರಿಂದ ಇಲ್ಲಿ ಒಂದು ತ್ರಿಭುಜ ಹೆಚ್ಚಾಗಬೇಕು. 4ನೇ ಆಯ್ಕೆಯಲ್ಲಿ ಯಾವುದಂದರೆ ತ್ರಿಭುಜ ಹೆಚ್ಚಾಗಬೇಕು, ಒಂದು = ಹೆಚ್ಚಾಗಬೇಕು. ಅಂಥ ಆಯ್ಕೆಗಳು ಯಾವ್ಯಾವು ಅಂದರೆ ಇಲ್ಲಿ 1 = ಇರೋದ್ರೆ ಇದು ಆಗೋದಿಲ್ಲ. ಹಾಗೆ 4 = ಇರೋದ್ರಿಂದ ಇದು ಆಗೋದಿಲ್ಲ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ D ಸರಿಯಾದ ಉತ್ತರ. ಆಪ್ಷನ್ D ಸರಿಯಾದ ಉತ್ತರ ಆಗ್ತದೆ. ಇನ್ನು ನಂತರದಲ್ಲಿ ಅತಿ ಸರಳವಾಗಿ ಇದನ್ನು ಕಂಡುಹಿಡಿಬೋದು. ಹೇಗೆ ಅಂದರೆ ನೋಡಿ, ಬಾಣ ಈಚೆ ಕಡೆ ಇದು ವಿರುದ್ಧವಾಗಿವೆ ಮತ್ತು ಹೀಗೂ ವಿರುದ್ಧವಾಗಿವೆ. ಇವು ಸಹಿತ ವಿರುದ್ಧವಾಗಿರುವೆ. ಹಾಗಾದರೆ
ಈ ಚಿತ್ರಕ್ಕೆ ಸಂಬಂಧಪಟ್ಟಿರುವ ವಿರುದ್ಧವಾಗಿರುವ ಚಿತ್ರವನ್ನು ಕಂಡುಹಿಡಿಬೇಕು. ಯಾವುದು ಆಗ್ತದೆ ಇಲ್ಲಿ ಇದು ಸೇಮ್ ಟು ಸೇಮ್ ಆಗುವುದರಿಂದ ಈ ಆಯ್ಕೆ ಬರುವುದಿಲ್ಲ. ಇದು ಮೇಲೆ ಇರುವುದರಿಂದ ಇದು ಆಯ್ಕೆ ಬರುವುದಿಲ್ಲ. ಇದು ಸಹಿತ ಮೇಲೆ ಇರುವುದರಿಂದ ಈ ಆಯ್ಕೆ ಬರುವುದಿಲ್ಲ. ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ ಹೇಗೆ ಆಗ್ತದೆ ಹಿಂದುಗಡೆ ಸ್ವಲ್ಪ ಬಿಡಿಸ್ಕೊಂಡು, ಆದರೆ ಇದು ಹೀಗೆ ಇದೆ, ಇದು ಹೀಗೆ ಇರಬೇಕು, ಹೀಗೆ ಇರಬೇಕು. ಇದು ಹೀಗೆ ಇದೆ, ಬಾಣ ಒಳಬಾಜು ಹೀಗೆ ಇದೆ, ಇದು ಮೇಲ್ಮುಖವಾಗಿದೆ. ಈಗ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಯಾವುದಾಗ್ತದೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಇನ್ನು ನಂತರದಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, 4 ಬಾಹುಗಳು ಇಲ್ಲಿ 5 ಬಾಹುಗಳು, 1 2 3 4 5 ಬಾಹುಗಳು. ಇಲ್ಲಿ 1 2 3 4 5 6 ಬಾಹುಗಳು. ಹಾಗಾದರೆ ಇಲ್ಲಿ ಎಷ್ಟು ಬಾಹುಗಳು ಅಂತ ಚಿತ್ರ ಬರಬೇಕಂದ್ರೆ 7 ಬಾಹುಗಳು ಯಾವುದರಲ್ಲಿ ಆಯ್ಕೆಯಾಗಿದೆ? ಇಲ್ಲಿ 3 ಬಾಹುಗಳು ಇರೋದರಿಂದ ಈ ಆಯ್ಕೆ ಬರುವುದಿಲ್ಲ. ಇಲ್ಲಿ ಒಂದು ವೃತ್ತಾಕಾರ ಇರೋದ್ರಿಂದ ಬರೋದಿಲ್ಲ. ಇಲ್ಲಿ 4 ಬಾಹು ಇದೆ, ಇದು ಸಹಿತ ಬರಲ್ಲ. ಆದ ಕಾರಣ 7 ಬಾಹುಗಳು ಇರುವುದು ಯಾವುದು ಅಂದರೆ ಆಪ್ಷನ್ ಡಿಯಲ್ಲಿದೆ. 1 2 3 4 5 6 7. ಸರಿಯಾದ ಉತ್ತರ ಆಪ್ಷನ್ ಯಾವುದು ಆಗ್ತದೆ ಅಂದರೆ ಡಿ ಆಗ್ತದೆ. ಇನ್ನು ಇದೊಂದು ಆಯ್ಕೆಗಳನ್ನು ನೋಡೋಣ. ಇಲ್ಲಿ ನೋಡಿ, ಆಯ್ಕೆಗಳು ಇಲ್ಲಿ ಒಳಬಾಜು ಸಣ್ಣದಿದೆ, ಹೊರಬಾಜು ಸ್ವಲ್ಪ ದೊಡ್ಡದಿದೆ. ಅದರ ವಿರುದ್ಧವಾಗಿ ಎಲ್ಲಿವೆ? ಇಲ್ಲಿ ವಿರುದ್ಧವಾಗಿ ಹೊರಬಾಜು ಸಣ್ಣದಿದೆ, ಒಳಬಾಜು ದೊಡ್ಡದಿದೆ. ಆದ ಕಾರಣ ಈ ವಿರುದ್ಧದ ಇದು ಬರಬೇಕಂದ್ರೆ ಇದು ಎಲ್ಲಿದೆ? ಇಲ್ಲಿ ವಿರುದ್ಧವಾಗಿ ಇವು ಇಲ್ಲಿ ಬರಬೇಕು. ಯಾವುದು ಆಯ್ಕೆ ಇದೆ ನೋಡೋಣ. ಅದರಲ್ಲಿ 2 ಆಯ್ಕೆಗಳಿವೆ, ಎ ಮತ್ತು ಬಿ ಆಯ್ಕೆಗಳಿವೆ. ಆದ್ದರಿಂದ ಉಳಿದ ಆಯ್ಕೆಗಳು ಇದು ವೃತ್ತ ತುಂಬಿರುವ ವೃತ್ತ ಇಲ್ಲಿ ಒಳಬಾಜು ಇದ್ದರೆ ಇಲ್ಲಿ ಹೊರಬಾಜು ಇರಬೇಕು. ಅದರಲ್ಲಿ ಯಾವುದು ಆಯ್ಕೆ ಇದೆ ಅಂದರೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗ್ತದೆ. ಇನ್ನೊಂದು ಆಯ್ಕೆಗಳು, ಇನ್ನೊಂದು ಯಾವುದೋ ಇದು ಚಿತ್ರ ಕೊಟ್ಟಿದ್ದಾರೆ, ಅದನ್ನೊಂದು ಗಮನಿಸೋಣ, ನೋಡೋಣ. ಆದರೆ ಆಲ್ರೆಡಿ ಈಗ 100% ಬಿ ಆಗಿದೆ. ಆದರೂ ಇನ್ನೊಂದು ನೋಡೋಣ. ಇಲ್ಲಿ ನೋಡೋಣ, ಇಂಟು ಚಿಹ್ನೆ ಕೊಟ್ಟಿರ್ತಾರೆ. ಇಲ್ಲಿ ಇಂಟು ಚಿಹ್ನೆ ಮತ್ತು ಮೈನಸ್ ಮೇಲೆ ಕೊಟ್ಟಿರ್ತಾರೆ. ಅದು ವಿರುದ್ಧವಾಗಿ ಇಲ್ಲಿದೆ, ಇಲ್ಲಿ ಈ ಚಿತ್ರದಲ್ಲಿ ಇದೆ. ಈ ರೀತಿ ಯಾವುದಾದ್ರೂ ಇದು ಇಲ್ಲಿ ನೋಡಿ, ಇದು ಚೌಕ ಕೊಟ್ಟು ಅವರು ಇದು ಕೊಟ್ಟಿರ್ತಾರೆ. ಇಲ್ಲಿ ಚೌಕ ಹೊರಬಾಜು ಬರಬೇಕು. ಇಲ್ಲಿ ಹೊರಬಾಜು ಬರಬೇಕು, ಈ ಭಾಗಕ್ಕೆ ಬರಬೇಕು ಚೌಕ. ಅಲ್ಲಿ ಯಾವ್ಯಾವ ಆಯ್ಕೆ ಇದೆ? ಬಿ ಮತ್ತು ಸಿ ಮತ್ತು ಡಿಯಲ್ಲಿ ಇಲ್ಲಿದೆ, ಇದು ಕರೆಕ್ಟು. ಆದರೆ ವೃತ್ತ ಮಾತ್ರ ಉಲ್ಟಾ ಆಗಿರೋದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಇಲ್ಲಿಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳಿಗೆ ನೀವು ನನಗೆ ಸಪೋರ್ಟ್ ಮಾಡಿದಂಗೆ ಆಗ್ತದೆ. ಆದ ಕಾರಣ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಇನ್ನೊಂದು ವಿಶೇಷ ಸೂಚನೆ ಏನಂದರೆ, ನಾನು ಒಂದು 44 ವಿಡಿಯೋಗಳನ್ನು ಪ್ಲೇಲಿಸ್ಟ್ NMMS ಕ್ಲಾಸ್ಗಾಗಿ 44 ವಿಡಿಯೋಗಳು ನಮ್ಮ ಸಿದ್ದರಾಮ್ ಎಕ್ಸ್ಪ್ರೆಸ್ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿದೆ. ಆ ಪ್ಲೇಲಿಸ್ಟ್ನನ್ನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳು ಅದರಲ್ಲಿ ಹಳೆಯ ಕ್ವೆಶ್ಚನ್ಗಳು, ಕ್ಲಾಸ್ಗಳು ಎಲ್ಲ ಇವೆ ನೋಡಿ.